ಮನೆಯ ಬಾಗಿಲನ್ನು ನೋಡುತ್ತಾ ತನ್ನವರು ಯಾವಾಗ ಬರ್ತಾರೆ ಅಂತ ಕಾಯುತ್ತಿರುವ ಈ ಮೂಕ ಜೀವಿಯ ಕಣ್ಣುಗಳಲ್ಲಿ ಕಾಣಿಸ್ತಿರೋದು ಒಂದೇ ಪ್ರಶ್ನೆ: ಅಪ್ಪ ಅಮ್ಮ ಇನ್ನೂ ಯಾಕೆ ಬರಲಿಲ್ಲ ಅಂತ. ಇತ್ತೀಚೆಗೆ ಬೆಟ್ಟದಿಂದ ಬಿದ್ದು ಚಾಂದ್ಗುಡಿ ಕುಟುಂಬದ ಸದಸ್ಯರು ಮೃತಪಟ್ಟ ದುರಂತದ ಬಳಿಕ ಅವರ ಮನೆಯಲ್ಲಿದ್ದ ಸಾಕು ನಾಯಿಯ ದೃಶ್ಯ ಇದೀಗ ಮನಕಲಕುವಂತಿದೆ. ತನ್ನ ಮಾಲೀಕರು ಎಲ್ಲಿಗೆ ಹೋಗಿದ್ದಾರೆ, ಮತ್ತೆ ಬರ್ತಾರಾ, ತನ್ನನ್ನು ಮುದ್ದಾಡ್ತಾರಾ, ಊಟ ಕೊಡ್ತಾರಾ ಅಂತ ಈ ಮೂಕ ಜೀವಿ ಇನ್ನೂ ಕಾಯ್ತಾ ಇದೆ. ಮನೆಯ ಬಾಗಿಲಿನತ್ತ ನೋಡುತ್ತಾ ಮತ್ತೆ ಮತ್ತೆ ಬೊಗಳುತ್ತಾ ತನ್ನವರ ಹೆಜ್ಜೆ ಸದ್ದು ಕೇಳಬಹುದೇನೋ ಎಂದು ಕಾಯುತ್ತಿರುವ ಈ ನಾಯಿಗೆ ತನ್ನ ಪ್ರೀತಿಯ ಕುಟುಂಬ ಇನ್ನೂ ಎಂದಿಗೂ ಮರಳಿ ಬರುವುದಿಲ್ಲ ಎಂಬ ಸತ್ಯ ಮಾತ್ರ ಗೊತ್ತಿಲ್ಲ. ನಿನ್ನೆ ಇದೇ ಮನೆ ನಗು, ಮಾತು, ಪ್ರೀತಿಯಿಂದ ತುಂಬಿತ್ತು. ಇಂದು ಅದೇ ಮನೆಯಲ್ಲಿ ಮೌನ ಆವರಿಸಿದೆ. ಮನುಷ್ಯರು ತಮ್ಮ ನೋವನ್ನ ಹೇಳಿಕೊಳ್ಳಬಹುದು, ಕಣ್ಣೀರಿಡಬಹುದು, ಆದರೆ ಈ ಮೂಕ ಜೀವಿ ತನ್ನ ನೋವನ್ನ ಯಾರ ಬಳಿ ಹೇಳಿಕೊಳ್ಬೇಕು? ತನ್ನ ಪ್ರಪಂಚವೇ ಆಗಿದ್ದ ಕುಟುಂಬವನ್ನ ಕಳೆದುಕೊಂಡು ಈಗ ಮನೆಯೊಳಗೆ ಒಂಟಿಯಾಗಿ ಉಳಿದಿದೆ ಈ ನಾಯಿ. ಈ ಒಂದು ದೃಶ್ಯ ನಮಗೆ ದೊಡ್ಡ ಪಾಠವನ್ನು ಹೇಳುತ್ತೆ. ಒಂದು ಕ್ಷಣದ ಆತುರ, ಒಂದು ಹಠದ ನಿರ್ಧಾರ, ಒಂದು ತಪ್ಪು ಹೆಜ್ಜೆ ಇಡೀ ಕುಟುಂಬದ ಬದುಕನ್ನೇ ಬದಲಿಸಿಬಿಡುತ್ತೆ. ಯಾವುದೇ ಸಮಸ್ಯೆ ಬಂದರೂ ಮಾತನಾಡಿ, ಕುಟುಂಬದವರ ಜೊತೆ ಹಂಚಿಕೊಳ್ಳಿ, ಪರಿಹಾರ ಹುಡುಕಿ. ಯಾಕೆಂದ್ರೆ ಜೀವ ಒಮ್ಮೆ ಹೋದ್ರೆ ಮರಳಿ ಬರೋದಿಲ್ಲ. ಆದರೆ ಈ ಮನೆಯ ಬಾಗಿಲಲ್ಲಿ ಕುಳಿತಿರುವ ಈ ಮೂಕ ಜೀವಿ ಮಾತ್ರ ಇನ್ನೂ ಕಾಯ್ತಾ ಇದೆ, ನನ್ನವರು ಬರ್ತಾರೆ ಅಂತ.